ಪೊಲೀಸವ್ರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಾನೇ ಯೂಸ್ ಮಾಡಿದ್ದೀನಿ, ಅದಕ್ಕೂ ತೋರಿಸ್ಬೇಕಾ? ಇನ್ನೂ ತೋರಿಸ್ಬೇಕಾ ನಿಮಗೆ? ಇಲ್ಲ ಆಯ್ತು, ಅದೇ ಇಂಜೆಕ್ಷನ್ ಅಂತಾನೆ ಹಾಕ್ಬೇಕದು. ಇಲ್ಲ ಆಯ್ತು ನೋಡಿ, ಇನ್ನೂ ಓಪನ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗಂತ ಹೇಳ್ಬಿಟ್ಟು ಅದು ನನ್ನ ಕ್ರೈಮ್ ಅಂತ ಅನ್ಕೊಳ್ಳಲ್ಲ. ಇವತ್ತು MDM ಮಾಡಿದರೆ ಕ್ರೈಮ್ ಅಂತ ಅನ್ಕೋಬೋದು, ಇಲ್ಲ ಗಾಂಜಾ ಮಾಡಿದ್ರೆ ಕ್ರೈಮ್ ಅಂತ ಅನ್ಬೋದು. ಕ್ರೈಮ್ ಅಂತ ಅನ್ಕೊಳ್ಳಲ್ಲ. ಯಾಕೆ ಕಾರಣ ಹೇಳಿ? ಮೆಡಿಕಲಲ್ಲಿ ಸಿಗ್ತಾ ಐತೆ. ತಪ್ಪೇ ಇಲ್ಲ ಅನ್ನೋ ಲೆವೆಲಲ್ಲಿ ಈ ಫಿಲಮಲ್ಲಿ ತೋರಿಸಿದ್ದಾರೆ. ಇಲ್ಲ, ನಿರೀಕ್ಷೆಗೆ ಆ್ಯಕ್ಚುಲಿ ಭೀಮಾ ಯಾವ ನಿರೀಕ್ಷೆಯಲ್ಲಿ ಬಂದಿದ್ದಾರೆ ಅಂದರೆ ಆಸ್ ಎ ರೌಡಿಸಮ್ನ ಫಿಲಮ್ ನೋಡ್ಕೊಂಡು ಬರಬೇಕು ಅಂತಂದರೆ ಖಂಡಿತವಾಗ್ಲೂ ನೋಡ್ಬೋದು. ಅದು ಬಿಟ್ಟರೆ ಒಬ್ಬ ಎಷ್ಟು ಕಾಮನ್ ಪರ್ಸನ್ಗೆ ಒಬ್ಬ ಇನ್ನೋಸೆಂಟ್ ಒಬ್ಬ ಪರ್ಸನ್ ಇರ್ತಾನೆ, ಈ ಫಿಲಮ್ ನೋಡಿದರೆ ಖಂಡಿತವಾಗ್ಲೂ ಅವನು ರೌಡಿಸಮ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದನ್ನೇ ಈ ಫಿಲಮ್ ತುಂಬ ಚೆನ್ನಾಗಿ ವೈಭವೀಕರಿಸಿದೆ. ಇದು ಸತ್ಯ. ಯಾಕಂದ್ರೆ ಈ ಫಿಲಮ್ ನೋಡಿದ ತಕ್ಷಣ ಬಿಡೋ ಅವನ್ನ ನಾನು ಸಾಯಿಸೋಣ ಮಚ್ಚಿ ಹಾಕೋಣ ಬಿಡೋ ಕ್ರೈಮ್ ತಾನೆ, ಪೊಲೀಸ್ ಅವ್ರ ತಾನೆ, ಆಮೇಲೆ ತಾರೆ ಬಿಡ ಅನ್ನೋ ಲೆವೆಲಲ್ಲಿ ಅಷ್ಟೊಂದು ಕ್ರೋಧವಾಗಿ ತೋರಿಸಿದ್ದಾರೆ. ಇದು ಸತ್ಯ. ಇದು ಕನ್ನಡದಲ್ಲಿ ಕತೆ ಇದೆ. ಕತೆ ಅನ್ನೋದಕ್ಕೆ ಏನು ಕನ್ನಡ ಯಾವುದೇ ಕನ್ನಡ ಕಮ್ಮಿ ಇಲ್ಲ. ಕುವೆಂಪು ಅಂಥವರೇ ನಮಗೆ ಕವನ ಬರ್ದು ಕಲಿಸಿರೋ ನಾಡಿದು. ಕನ್ನಡದಲ್ಲಿ ಏನು ಯಾವುದೇ ಕತೆಗೆಲ್ಲ ಕಮ್ಮಿ ಇಲ್ಲ. ಆದರೆ ಅದನ್ನ ಸ್ಕ್ರೀನ್ ಪ್ಲೇ ತೋರಿಸೋ ರೀತಿ ಚೆನ್ನಾಗಿರಲಿಲ್ಲ ಇಷ್ಟುವರೆಗೆ. ಅದನ್ನ ದುನು ಸರ್ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಾನು ಆ್ಯಕ್ಚುಲಿ ಅದರಲ್ಲೊಂದು ಲಾಸ್ಟ್ ಒಂದು ಸಂದೇಶ ಇದೆ ಟ್ಯಾಬ್ಲೆಟ್ದು. ನಾನು ನಿಮಗೆ ಇಷ್ಟು ಮೀಡಿಯಾ ಇದೆ ಸುಳ್ಳಲ್ಲೇ ಹೇಳಕ್ಕೆ ಇಷ್ಟಪಡಲ್ಲ. ಆ ಟ್ಯಾಬ್ಲೆಟ್ನ ನಾನೇ ಯೂಸ್ ಮಾಡಿದ್ದೀನಿ. ಇವತ್ತು ಸಿಗುತ್ತೆ ಶೇಷಾದ್ರಿಪುರಮಲ್ಲಿ. ಆ ಟ್ಯಾಬ್ಲೆಟ್ಗೆ 32 ರೂಪಾಯಿ ರೇಟು. ಇವತ್ತು ಶೇಷಾದ್ರಿಪುರ 2 ಮೆಡಿಕಲ್ ಹೆಸರು ಹೇಳ್ತೀನಿ. ಇವತ್ತು ನೇಪಾಳಿ ಹುಡುಗರು ಅದನ್ನ ಮಾಡ್ತಾರೆ. ಅದು ಯಾವ ಥರ ತೆಗಿತಾರೆ ಅಂತ ನಾನು ನಿಂಗೆ ಲೈವ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ಆ ಟ್ಯಾಬ್ಲೆಟ್ ಬಗ್ಗೆ ನಾನು ಡೈರೆಕ್ಟಾಗಿ ಇಷ್ಟು ಕ್ಯಾಮ್ರಾ ಮುಂದ್ಗಡೆ ನಾನು ಸುಳ್ಳೇಳ ಅವಶ್ಯಕತೆ ಇಲ್ಲ. ಅದೇ ಟ್ಯಾಬ್ಲೆಟ್ ಬಗ್ಗೆ ಯಾವ ಥರ ನೀವು ಇವಾಗ ಅದ್ರಲ್ಲಿ ತೋರಿಸಿದ್ರಲ್ಲ ಸತ್ಯ. ಅದು ಇದೇ ಸಿಗರೇಟ್ ಸ್ಪಂಜಿ ತಗೊಂಡು ಇದೇ ನೀರು ಬಾಟ್ಲದು ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಅದನ್ನ ಮಾಡ್ತಾರೆ. ಎಕ್ಸಾಂಪಲ್ ಮೀ ಆಲ್ಸೋ ಅದು ಮಾಡಿದರೆ ಬೇರೆ ಏನೂ ಆಗಲ್ಲ, ನಿದ್ದೆ ಬರೋಲ್ಲ. ರಿಯಾಲಿಟಿ ಇವಾಗ MDM ಗಾಂಜಾ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂತ ಇದೆ. ಇವತ್ತು 200 ರೂಪಾಯಿ ಕಾಲ ಸಂತೆಯಲ್ಲಿ ಓಡ್ತಾ ಇದೆ ಅದು ಟ್ಯಾಬ್ಲೆಟು. ಅದ್ರ ರೇಟ್ ಬಂದುಬಿಟ್ಟು 32 ರೂಪಾಯಿ. ಡಿಸೆಪ್ಷನ್ ಇಲ್ಲದೆ ಯಾವುದೇ ಕಾರಣಕ್ಕೆ ಮೆಡಿಕಲಲ್ಲಿ ಕೊಡಬಾರ್ದು, ಇವತ್ತು ಕೊಡ್ತಾ ಇದ್ದಾರೆ. ಇದೇ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೊಡ್ತಾ ಇದ್ದಾರೆ. ಯಾಕೆ ಪೊಲೀಸ್ ಅವ್ರಿಗೆ ಗೊತ್ತಿಲ್ವಾ? 100% ಗೊತ್ತಿದೆ. ನಾನು ಶೇಷಾದ್ರಿಪುರಮೂ ಹೇಳ್ತೀನಿ, ಮೆಡಿಕಲ್ ಹೆಸರು ಬೇಕಾದರೂ ಹೇಳ್ತೀನಿ. ಇಷ್ಟು ಧೈರ್ಯ ಇದ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ಅಷ್ಟು ಸೂಕ್ಷ್ಮವಾಗಿ ವಿಜಯ್ ತಾರ್ ತೋರಿಸಿದ್ದಾರೆ ಅಂತಂದರೆ ಆಸ್ ಎ ಗ್ರೇಟ್. ಆದರೆ ಕ್ರೈಮ್ ಮಾಡಬೇಕಂದ್ರೆ ಸ್ವಲ್ಪ ಕ್ರೋಧವಾಗಿ ತೋರಿಸಿದ್ದಾರೆ. ಅದನ್ನು ನಾವು ಹೇಳ್ಬೇಕು. ಯಾಕಂದರೆ ಬಾರ ಮಚ್ಚಿ ಬಾರ ಏನಾಗುತ್ತೆ ಬಾರ ಜೈಲ್ ತಾನೆ ನೋಡ್ಕೊಂಬರೋಣ ಅಂತ. ಆಮೇಲೆ ಪೊಲೀಸ್ದು ಒಂದು ತೋರಿಸಿದ್ದಾರೆ ಫಸ್ಟ್ ಆಫ್ ಆಲ್. ನಾನು ಅವಾಗಲೇ ಹೇಳ್ದೆ ನಿಮಗೆ ಆ ಪೊಲೀಸ್ ಅವರು ಇಷ್ಟೂ ಮಾಡ್ಬೋದು ಅನ್ನೋ ಟ್ರೀಟ್ನೂ ತೋರಿಸಿದ್ದಾರೆ. ಆಮೇಲೆ ಆ ಪೊಲೀಸ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ನ ಮೇಡಮ್ ಅವ್ರು ನಿಭಾಯಿಸಿರೋ ರೀತಿ ಇದೆಯಲ್ಲ, ಎಕ್ಸಲೆಂಟ್. ಮೂವಿ ನೋಡಿ ಪರಿವರ್ತನೆ ಆಗೋದು ಯಾವುದು ತೋರಿಸಿಲ್ವಲ್ಲ ಅದರಲ್ಲಿ. ಸಮಾಜದಲ್ಲಿ ಆಗ್ತಾ ಇರೋದನ್ನ ತೋರಿಸಿದ್ದಾರೆ. ಅದು ಬಿಟ್ಬಿಟ್ಟು ಇದು ಮಾಡಬೇಡಿ ಅಂತ ತೋರಿಸಿಲ್ಲ. ಅದರಲ್ಲಿ ಪರಿವರ್ತನೆ ಮಾಡೋ ಥರ ಈ ಮೂವಿಯಲ್ಲಿ ಏನೂ ಇಲ್ಲ. ಆದರೆ ಮೂವಿಯಲ್ಲಿ ಒಂದು ಮೆಸೇಜ್ ಇದೆ, ಈ ಥರನೂ ಇದೆ, ನಿಮ್ಮ ಮಕ್ಕಳು ಹಿಂಗಿದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ. ಸತ್ಯ ಮಾತಾಡಬೇಕಲ್ಲ. ನಾನು ಅವಾಗಲೇ ಹೇಳ್ದೆ, ಇಷ್ಟು ಮೀಡಿಯಾ ಇದೆ, ಇಷ್ಟು ಕ್ಯಾಮ್ರಾಗಳ ಮುಂದ್ಗಡೆ ನಾನೇ ಲೈವ್ ಎಕ್ಸಾಂಪಲ್ ಆ ಟ್ಯಾಬ್ಲೆಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. 200 ರೂಪಾಯಿ ಕಾಲ ಸಂತೆಯಲ್ಲಿ ಓಡ್ತಾ ಇದೆ. ಪೊಲೀಸ್ ಅವ್ರಿಗೆ ಗೊತ್ತಿಲ್ವಾಗಾದ್ರೆ ಯಾಕೆ? ಪೊಲೀಸವ್ರು ಮನ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ನಾನೇ ಯೂಸ್ ಮಾಡಿದ್ದೀನಿ, ಅದಕ್ಕೂ ತೋರಿಸ್ಬೇಕಾ? ಇನ್ನೂ ತೋರಿಸ್ಬೇಕಾ ನಿಮಗೆ? ಇಲ್ಲ ಆಯ್ತು, ಅದೇ ಇಂಜೆಕ್ಷನ್ ಅಂತಾನೆ ಹಾಕ್ಬೇಕದು. ಇಲ್ಲ ಆಯ್ತು ನೋಡಿ, ಇನ್ನೂ ಓಪನ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗಂತ ಹೇಳ್ಬಿಟ್ಟು ಅದು ನನ್ನ ಕ್ರೈಮ್ ಅಂತ ಅನ್ಕೊಳ್ಳಲ್ಲ. ಇವತ್ತು MDM ಮಾಡಿದರೆ ಕ್ರೈಮ್ ಅಂತ ಅನ್ಕೋಬೋದು, ಇಲ್ಲ ಗಾಂಜಾ ಮಾಡಿದರೆ ಕ್ರೈಮ್ ಅಂತ ಅನ್ಬೋದು. ಕ್ರೈಮ್ ಅಂತ ಅನ್ಕೊಳ್ಳಲ್ಲ. ಯಾಕೆ ಕಾರಣ ಹೇಳಿ? ಮೆಡಿಕಲಲ್ಲಿ ಸಿಗ್ತಾ ಐತೆ. ಮೆಡಿಕಲ್ ಯಾಕಿರೋದು ಹೇಳಿ? ನಮ್ದು ಯಾವುದೋ ರೋಗ ಇದ್ದಾಗ ಏನಾದರೂ ಮೆಡಿಕಲ್ ಇರುತ್ತೆ. ಅದೇ ಮೆಡಿಕಲ್ ಎಲ್ಲ ಸಿಗ್ತಾ ಐತೆ ಅಂತಂದರೆ ಆ ಮೆಡಿಕಲ್ ಅವ್ರಿಗೆ ಅಷ್ಟು ತಿಳ್ಕೋಬೇಕು. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.